ಸರ್ ಹೇಳಿ, ಏನು ನಾಳೆ ನಾಗರ ಪಂಚಮಿ ದಿವಸದ ಒಂದು ವಿಶೇಷತೆ ಏನು? ರೀತಿ ಆಚರಣೆ ಮಾಡಬಹುದು? ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ನಾಗರ ಪಂಚಮಿ ಹಬ್ಬದಂದು ಈ ಹೆಂಗಸರು ಏನು ಮಾಡ್ತಾರೆ, ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಹುತ್ತಕ್ಕೆ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಮತ್ತು ಅರಿಶಿನ, ಕುಂಕುಮ ಇನ್ನೂ ಹಲವಾರು ಪೂಜಾ ಸಾಮಗ್ರಿಗಳನ್ನು ಹುತ್ತಕ್ಕೆ ಹಾಕ್ತಾರೆ. ಹುತ್ತಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಹುತ್ತದ ಮಣ್ಣು ಈ ಒಂದು ಮೊಸರು ಮತ್ತು ತುಪ್ಪದಲ್ಲಿ ಬೆರೆತು ಒಳಗಡೆ ಹೋಗುತ್ತೆ, ಹುತ್ತದೊಳಗಡೆ ಹೋಗುತ್ತೆ. ಹುತ್ತದೊಳಗಡೆ ಹಾವಿದ್ದಾಗ ಈ ಹುತ್ತದ ಮಣ್ಣು ಕರಗಿ ಹಾವಿನ ಮೂಗಿನ ಹೊಳ್ಳೆಗಳಿಗೆ ಹೋದಾಗ ಹಾವಿನ ಉಸಿರಾಟ ಬಂದಾಗಿ ಹಾವು ಸಾಯುವಂಥ ಚಾನ್ಸಸ್ ಇರುತ್ತೆ. ಮತ್ತು ಈಗೆಲ್ಲ ಕೆಮಿಕಲ್ ರಹಿತ ಒಂದು ಅರಿಶಿನ ಕುಂಕುಮ ಇರೋದ್ರಿಂದ ಹಾವಿನ ಒಂದು ಚರ್ಮ ತುಂಬ ಸ್ಮೂತಾಗಿರುತ್ತೆ. ಈ ಒಂದು ಅರಿಶಿನ ಕುಂಕುಮ ಅದ್ರ ಮೇಲೆ ಬಿದ್ದಾಗ ಹಾವಿನ ಚರ್ಮ ಸುಟ್ಟಂತಾಗಿ ಹಾವು ಸಾಯುವಂಥ ಚಾನ್ಸಸ್ ಖಂಡಿತ ಇರುತ್ತೆ. ಹಾವು ಇರುತ್ತೆ ಅಂತ ಏನು ಗ್ಯಾರಂಟಿ? ಹುತ್ತದಲ್ಲಿ ಹೇಳೋದಕ್ಕಾಗಲ್ಲ. ಈಗ ಎಲ್ಲ ಹುತ್ತದಲ್ಲೂ ಹಾವು ಇರೋದಕ್ಕಾಗಲ್ಲ. ಹುತ್ತಕ್ಕೆ ಹಾವು ಹೋಗೋದು ಯಾವಾಗ ಅಂದರೆ, ಒಂದು ಮುಂಗಿಸಿ ಹಾವನ್ನು ಅಟ್ಯಾಕ್ ಮಾಡಿದಾಗ ಅದು ತನ್ನನ್ನು ತಾನು ರಕ್ಷಣೆಗೋಸ್ಕರ ಒಂದು ಹುತ್ತಕ್ಕೆ ಹೋಗುತ್ತೆ. ಆಮೇಲೆ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಹುತ್ತ ಹೆಂಗೆ ಅಂದರೆ ಒಂದು AC ರೂಮ್ ಇದ್ದಂಗೆ ಹಾವಿಗೆ. ಇವಾಗ ಯಾರನ್ನ ನಮಗೆ ತುಂಬ ಆಚೆ ಬಿಸಿಲಾದಾಗ ನಾವು ಹೋಗಿ ಈಗ ಯಾವ ರೀತಿ ಒಂದು AC ಫ್ಯಾನ್ ಕೆಳಗಡೆ ಇರ್ತೀವೋ ಅದೇ ರೀತಿ ತುಂಬ ಬಿಸಿಲು ವಾತಾವರಣದಲ್ಲಿ ಹಾವು ಹುತ್ತಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಎಲ್ಲ ಟೈಮಲ್ಲೂ ಹಾವು ಹುತ್ತದಲ್ಲಿ ಇರಲ್ಲ ಸರ್. ನಾಗರ ಪಂಚಮಿ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ದೊಡ್ಡ ಆಚರಣೆ ಇದೆ. ಇದು ಹುತ್ತಕ್ಕೆ ಹಾಲು ಹಾಕೋದ್ರಿಂದ ಏನು, ಯಾವ ರೀತಿ, ಸರಿನಾ ತಪ್ಪ? ಸರ್, ಹುತ್ತಕ್ಕೆ ಹಾಲು ಹಾಕೋದು ನಮ್ಮ ಪ್ರಕಾರ 100ಕ್ಕೆ 100 ತಪ್ಪು. ಅಂದರೆ ಉರಗ ತಜ್ಞರ ಪ್ರಕಾರ. ಯಾಕಂದರೆ ಈ ಹುತ್ತಕ್ಕೆ ಹಾಲು ಹಾಕೋದ್ರಿಂದ ಹುತ್ತ ಪೂರ್ತಿ ಕರಗುತ್ತೆ. ಈ ಹಾಲು ಹಾಕೋದ್ರಿಂದ ಪೂರ್ತಿ ಹುತ್ತ ಕರಗಿ ಅದು ಒಳಗಡೆ ಇರುವಂಥ ಜೀವಿಗೆ ಹಾನಿಕರ ಆಗುತ್ತೆ. ಕರಗಿ ಹಾವು ಒಳಗಡೆ ಹಾವಿದ್ದಾಗ ಹುತ್ತದ ಮಣ್ಣು ಅದ್ರ ಮೇಲೆ ಬಿದ್ದಾಗ ಹಾವು ಉಸಿರಾಟ ಬಂದಾಗಿ ಖಂಡಿತ ಸಾಯುತ್ತೆ. ದಯವಿಟ್ಟು ಹುತ್ತಕ್ಕೆ ಹಾಲು ಹಾಕಬೇಡಿ. ನಿಮ್ಮ ಪೂಜೆ ಪುನಸ್ಕಾರ ಏನಾದರೂ ಇದ್ದರೆ ನಾಗರ ಕಲ್ಲುಗಳು ಅಂಥದಕ್ಕೆ ಹಾಲು ಎರೆಯೋದು ಒಳ್ಳೆಯದು. ಇಲ್ಲಾಂದರೆ ನಾಗರ ವಿಗ್ರಹಗಳಿರ್ತವೆ, ಅಂಥ ವಿಗ್ರಹಗಳಿಗೆ ಹಾಲು ಹಾಕಿದ್ರೆ ತುಂಬ ಒಳ್ಳೆಯದು. ದಯವಿಟ್ಟು ಹುತ್ತಕ್ಕೆ ಹಾಲು ಎರೆಯೋದು ನಮ್ಮ ಪ್ರಕಾರ ತಪ್ಪು. ಹಾವು ಏನಾದರೂ ಹಾಲು ಕುಡಿಯುತ್ತಾ? ಖಂಡಿತ ಹಾವು ಹಾಲು ಕುಡಿಯೋದಿಲ್ಲ ಸರ್. ಅದು ಪ್ಯೂರ್ ನಾನ್ ವೆಜಿಟೇರಿಯನ್, ಅಂದರೆ ಮಾಂಸಾಹಾರಿ ಪ್ರಾಣಿ. ಇಲಿ, ಕಪ್ಪೆ, ಎಂಟೆಗುದ್ದ, ಔರಾಣಿ, ಪಕ್ಷಿ, ಈ ಥರ ಹಾವು ಈ ಥರ ಒಂದು ಪ್ರಾಣಿಗಳನ್ನು ತಿನ್ಕೊಂಡು ಜೀವನ ಮಾಡುತ್ತೆ. ಅದು ಬಿಟ್ಟರೆ ಹಾಲು ಕುಡಿಯೋದಿಲ್ಲ. ಹಾವು ಕುಡಿಯೋಂಗಿದ್ದಿದ್ರೆ ಆ ಹಾವು ಬರೋವಂಥ ಜಾಗ ಏನು ಗೊತ್ತು? ಇಲಿ ಮತ್ತು ಕಪ್ಪೆ ಇರೋ ಜಾಗಕ್ಕೆ ಹಾವು ಬರುತ್ತೆ. ಹಾಲು ಕುಡಿಯೋ ರೀತಿ ಇದ್ದಿದ್ದರೆ ಕೊಟ್ಟಿಗೆಗಳ ಕಡೆ ಮತ್ತು ದನ ಇರುವಂಥ ಜಾಗಗಳಿಗೆ ಮತ್ತು ಹಾಲು ಸಪ್ಲೈ ಆಗೋವಂಥ ಜಾಗಗಳಿಗೆ ಹಾವು ಬರಬೇಕಾಗಿತ್ತು. ಇದು ಶುದ್ಧ ಸುಳ್ಳು. ಖಂಡಿತವಾಗ್ಲೂ ಯಾವ ಹಾವು ಹಾಲು ಕುಡಿಯೋದಿಲ್ಲ. ಇದು ಮಾಂಸಾಹಾರಿ ಪ್ರಾಣಿ. ಈಗ ನಾವು ಎಲ್ಲೋ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ಅದು ತಪ್ಪಾಗುತ್ತೆ? ಖಂಡಿತ ತಪ್ಪು ಸರ್. ಇವಾಗ ಕೆಲವು ಏನು ಮಾಡ್ತಾರೆ ಅಂದರೆ, ತುಂಬ ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಅದೊಂದು ವಿಡಿಯೋ ಶೇರ್ಗೋಸ್ಕರ, ಜನ ನಂಬಲಿ ಅಂದ್ಬಿಟ್ಟು ನಂಬಿಕೆಗೋಸ್ಕರ ಮುಂದೆ ಒಂದು ಬಟ್ಲಲ್ಲಿ ಹಾಲು ಇಟ್ಬಿಟ್ಟು ಅದು ಏನೋ ಕುಡಿಯೋ ಥರ ಮ್ಯಾಜಿಕ್ ಇದೆಲ್ಲ ಮಾಡ್ತಾರೆ. ಖಂಡಿತವಾಗಲೂ ಇದು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕಂದ್ರೆ, ಹಾವು ಶೀತರಕ್ತಿ ಪ್ರಾಣಿ, ಒಂದು ತೊಟ್ಟು ಹಾಲನ್ನು ಕುಡಿಯೋದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು.